question. The electrolysis of water to form hydrogen and oxygen gas is. ಈಗ ನಾವು ಫಸ್ಟ್ ಎಲೆಕ್ಟ್ರಾಲಿಸ್ ಆಫ್ ವಾಟರ್ ರಿಯಾಕ್ಷನ್ ಬರೆಯೋಣ. ಸೊ ಎಲೆಕ್ಟ್ರಾಲಿಸ್ ಆಫ್ ವಾಟರ್ ಏನಾಗುತ್ತೆ, ವಾಟರ್ಗೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದಾಗ ಓಕೆ ಅದೇನಾಗುತ್ತೆ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಆಗಿ ಸಪರೇಟ್ ಆಗುತ್ತೆ. ಓಕೆ ಸೊ ಇದನ್ನ ಬ್ಯಾಲೆನ್ಸ್ ಮಾಡಿದ್ರೆ ಇಲ್ಲಿ 2 ಬರಿತೀವಿ, ಇಲ್ಲಿ 2 ಬರಿತೀವಿ. ಸೊ ಇವಾಗ ಏನಾಯ್ತು, ವಾಟರ್ಗೆ ಎಲೆಕ್ಟ್ರಿಸಿಟಿ ಪಾಸ್ ಮಾಡಿದ ತಕ್ಷಣ ಹೈಡ್ರೋಜನ್ ಸಪರೇಟ್ ಆಕ್ಸಿಜನ್ ಸಪರೇಟ್ ಆಯ್ತು. ಸೊ ಈ ರಿಯಾಕ್ಷನ್ ಹಾಕಿ ನಾವೇನ್ ಮಾಡ್ತಾ ಇದೀವಿ, ಎಲೆಕ್ಟ್ರಿಕಲ್ ಎನರ್ಜಿ ಕೊಡ್ತಾ ಇದೀವಿ. ಸೊ ನಾವ್ ಎನರ್ಜಿ ಕೊಡ್ತಾ ಇದೀವಿ ಅಂದ್ರೆ ನಥಿಂಗ್ ಬಿಟ್ ಏನು, ಎಂಡೋಥರ್ಮಿಕ್ ರಿಯಾಕ್ಷನ್. ಸೊ ಆಪ್ಷನ್ ಎ ಬಂದ್ಬಿಟ್ಟು ಕರೆಕ್ಟ್ ಆನ್ಸರ್. 14th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, the number of carbon and hydrogen atoms that are present in the molecule of 5th member of alkene. ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, 5th member of alkene ಕೇಳ್ತಾ ಇದಾರೆ. ನೀವು ಆಲ್ಕಿನ್ ಅಲ್ಲಿ ಫಸ್ಟ್ ಮೆಂಬರ್ ಯಾರಾಗ್ತಾರೆ, ಫಸ್ಟ್ ಮೆಂಬರ್ ಈಥೀನ್ ಆಗ್ತಾರೆ. ಯಾಕಂದ್ರೆ ಮೀಥಿನ್ ಬರೋದಿಲ್ಲ, ಮೀಥಿನ್ ಬರೋದಿಲ್ಲ. ಫಸ್ಟ್ ಮೆಂಬರ್ ಈಥೀನ್ ಆಗ್ತಾರೆ, ಸೆಕೆಂಡ್ ಮೆಂಬರ್ ಯಾರಾಗ್ತಾರೆ, ಪ್ರೊಪೀನ್ ಆಗ್ತಾರೆ. ಆಮೇಲೆ ಥರ್ಡ್ ಮೆಂಬರ್ ಬಂದ್ಬಿಟ್ಟು ಯಾರಾಗ್ತಾರೆ, ಬ್ಯೂಟೀನ್ ಆಗ್ತಾರೆ. ಫೋರ್ತ್ ಮೆಂಬರ್ ಬಂದ್ಬಿಟ್ಟು ಪೆಂಟೀನ್ ಆಗ್ತಾರೆ. ಆಮೇಲೆ ಫಿಫ್ತ್ ಮೆಂಬರ್ ಯಾರಾಗ್ತಾರೆ, ಹೆಕ್ಸೀನ್ ಆಗ್ತಾರೆ. ಓಕೆ ಸೊ ಇವಾಗ ನಾವು ಆಲ್ಕೀನ್ ಅಲ್ಲಿ ಫಿಫ್ತ್ ಮೆಂಬರ್ ಯಾರು, ಹೆಕ್ಸೀನು. ಹೆಕ್ಸೀನ್ ಅಂತ ಗೊತ್ತಾಯ್ತು. ಆಮೇಲೆ ಆಲ್ಕೀನ್ ಅಂದ್ರೆ ಇದ್ರ ಜನರಲ್ ಫಾರ್ಮ್ ಏನು, ಜನರಲ್ ಫಾರ್ಮ್ ಬಂತು CnH2n. ಈ ಜನರಲ್ ಫಾರ್ಮ್ ಗೊತ್ತು. ಹೆಕ್ಸೀನ್ ಅಂತಂದ್ರೆ ನಂಬರ್ ಆಫ್ ಕಾರ್ಬನ್ ಐಟಮ್ ಎಷ್ಟಿರ್ತವೆ, ಹೆಕ್ಸೀನ್ ಅಂದ್ರೆ 6 ಇರ್ತವೆ. ಸೊ ಎನ್ ಇದ್ದಲ್ಲಿ 6 ಸಬ್ಸ್ಟ್ರಾಕ್ಟ್ ಮಾಡೋಣ. ಸಿ ಇದ್ದಲ್ಲಿ ಎನ್ ಇದ್ದಲ್ಲಿ ಏನು 6, H 2 ಇಂಟು ಎನ್ ಇದ್ದಲ್ಲಿ 6. ಸೊ ಏನಾಯ್ತು, C6 2 6 12. ಸೊ ಕಾರ್ಬನ್ ಎಷ್ಟಿರ್ತವೆ 6, ಹೈಡ್ರೋಜನ್ 12. ಸೊ ಆಪ್ಷನ್ 6 and 12, ಆಪ್ಷನ್ ಸಿ. 15th ಕ್ವಶನ್ ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಪ್ರಾಪರ್ಟಿ ಆಫ್ ಕಾರ್ಬನ್ ಆಟಮ್ ಫಾರ್ಮ್ ಬಾಂಡ್ಸ್ ವಿತ್ ಅದರ್ ಕಾರ್ಬನ್ ಆಟಮ್ ಗಿವ್ ಎ ಲಾರ್ಜ್ ಮಾಲಿಕ್ಯೂಲ್ ಈಸ್. ಅಂದ್ರೆ ಸೊ ಕಾರ್ಬನ್ ಆಟಮ್ ಬಂದ್ಬಿಟ್ಟು ಇನ್ನೊಂದು ಕಾರ್ಬನ್ ಆಟಮ್ ಜೊತೆ ಬಾಂಡ್ ಆಗುತ್ತಲ್ಲ, ಇದನ್ನ ಏನಂತ ಕರೀತಾರೆ ಅಂದ್ರೆ ಕ್ಯಾಟಿನೇಷನ್ ಅಂತ ಕರೀತಾರೆ. ಓಕೆ ಸೊ ಆಪ್ಷನ್ ಬಿ ಬಂದ್ಬಿಟ್ಟು ಕರೆಕ್ಟ್ ಆನ್ಸರ್. 16th ಕ್ವಶನ್, ಹೌ ಕ್ಯಾನ್ ರಾನ್ಸಿಡಿಟಿ ಬಿ ಕಂಟ್ರೋಲ್ಡ್. ಓಕೆ ಫಸ್ಟ್ ನಿಮಗೆ ರಾನ್ಸಿಡಿಟಿ ಅಂದ್ರೆ ಏನಂತ ಗೊತ್ತಿರ್ಬೇಕು. ರಾನ್ಸಿಡಿಟಿ ಅಂತಂದ್ರೆ ಓಕೆ ಆಯಿಲಿ ಫುಡ್ ಐಟಮ್ ನಾವು ಏರ್ ಅಲ್ಲಿ ಜಾಸ್ತಿ ಹೊತ್ತು ಓಪನ್ ಆಗಿ ಬಿಟ್ರೆ ಇವಾಗ ಏನಾಗುತ್ತೆ ಅಂದ್ರೆ ಏರ್ ನಾಗ ಇರೋ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ಬಿಟ್ಟು ಅದ್ರ ಟೇಸ್ಟ್ ಮತ್ತೆ ಸ್ಮೆಲ್ ಬ್ಯಾಡ್ ಆಗುತ್ತೆ. ಅದನ್ನ ನಾವು ರಾನ್ಸಿಡಿಟಿ ಅಂತ ಕರಿತೀವಿ. ಅದನ್ನ ಯಾವ ತರ ಕಂಟ್ರೋಲ್ ಮಾಡ್ಬೋದು ಅಂದ್ರೆ, ಫಸ್ಟ್ ಬಂದ್ಬಿಟ್ಟು ಸ್ಟೋರಿಂಗ್ ದ ಫುಡ್ ಇನ್ ಏರ್ ಟೈಟ್ ಕಂಟೈನರ್. ಆ ಫುಡ್ ನಾವು ಕಂಟೈನರ್ ಅಲ್ಲಿ ಹಾಕ್ಬಿಟ್ಟು ಟೈಟ್ ಮುಚ್ಚಿದ್ರೆ ಅದು ಕಂಟ್ರೋಲ್ ಆಗುತ್ತೆ. ಸೆಕೆಂಡ್ ಬಂದ್ಬಿಟ್ಟು ಸ್ಟೋರಿಂಗ್ ದ ಫುಡ್ ರೆಫ್ರಿಜರೇಟರ್. ನೀವು ಫ್ರಿಡ್ಜ್ ಅಲ್ಲಿ ಆ ಫುಡ್ ನ ಇಟ್ಟರು ಕೂಡ ಕಂಟ್ರೋಲ್ ಆಗುತ್ತೆ. ಥರ್ಡ್ ಬಂದ್ಬಿಟ್ಟು ಸ್ಟೋರಿಂಗ್ ದ ಫುಡ್ ಇನ್ ಫ್ಲಶ್ ಬ್ಯಾಗ್ಸ್ ವಿತ್ ನೈಟ್ರೋಜನ್ ಗ್ಯಾಸ್ ಪ್ರಿವೆಂಟ್ ಆಕ್ಸಿಡೇಷನ್. ಈಗ ನೀವು ನೋಡಿದ್ರೆ ಚಿಪ್ಸ್ ಪ್ಯಾಕೆಟ್ ಅಲ್ಲಿ ನೈಟ್ರೋಜನ್ ಗ್ಯಾಸ್ ಹಾಕಿರ್ತಾರೆ. ಯಾಕೆ ಅಂತಂದ್ರೆ ಆ ಚಿಪ್ಸ್ ಬಂದ್ಬಿಟ್ಟು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆದ್ರೆ ಟೇಸ್ಟ್ ಮತ್ತೆ ಸ್ಮೆಲ್ ಬ್ಯಾಡ್ ಆಗುತ್ತೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಅದ್ರಲ್ಲಿ ನೈಟ್ರೋಜನ್ ಗ್ಯಾಸ್ ಹಾಕಿದ್ರೆ ಈ ನೈಟ್ರೋಜನ್ ಗ್ಯಾಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ತದಿಲ್ಲ, ಅದಕ್ಕೋಸ್ಕರ ಫುಡ್ ಫ್ರೆಶ್ ಆಗಿರುತ್ತೆ. ಫೋರ್ತ್ ಬಂದ್ಬಿಟ್ಟು ಆಡಿಂಗ್ ಆಂಟಿ ಆಕ್ಸಿಡೆಂಟ್. ಆಂಟಿ ಆಕ್ಸಿಡೆಂಟ್ ಏನ್ ಮಾಡುತ್ತಂದ್ರೆ ಆ ಫುಡ್ ನ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ಬಿಡಲ್ಲ, ಅವಾಗ ಕೂಡ ನೀವು ರಾನ್ಸಿಡಿಟಿನ ಕಂಟ್ರೋಲ್ ಮಾಡಬಹುದು. 17th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ pH ವ್ಯಾಲ್ಯೂ ಆಫ್ ಅನ್ ಆಂಟಾಸಿಡ್ ಈಸ್ ಮೋರ್ ದೆನ್ 7 ಗಿವ್ ರೀಸನ್. ಈಗ ನೀವು ನೋಡಿದ್ರೆ pH ಸ್ಕೇಲ್ ಯಾವ ತರ ಇರುತ್ತೆ, pH ಸ್ಕೇಲ್ ಬಂದ್ಬಿಟ್ಟು ಓಕೆ ಅದ್ರಲ್ಲಿ ಮಾರ್ಕಿಂಗ್ ಇರುತ್ತೆ 0, 7, 14. ಓಕೆ ಸೊ ಇಲ್ಲಿ 0 to 14 ವರೆಗೆ ಇರುತ್ತೆ. ನಾನ್ ಬರೇ 3 ಮೆನ್ಷನ್ ಮಾಡೀನಿ, 0, 7, 14. 7 ಬಿಲೋ ಇರೋದೆಲ್ಲ ಏನು ಆಸಿಡ್. ಓಕೆ 7 ಕಿನ ಜಾಸ್ತಿ ಇರೋದೆಲ್ಲ ಬೇಸು. ಓಕೆ 7 ಇಸ್ ನಥಿಂಗ್ ಬಟ್ ನ್ಯೂಟ್ರಲ್, ನಥಿಂಗ್ ಬಟ್ ಸಾಲ್ಟ್. ಓಕೆ ಸೊ ಇವಾಗ ನೋಡ್ರಿ ಆಂಟಾಸಿಡ್ ಅನ್ನೋದೇನು, ಆಂಟಾಸಿಡ್ ಬಂದ್ ನಥಿಂಗ್ ಬಟ್ ಬೇಸ್. ಬೇಸ್ ಅಂದ್ರೆ ಅದೇನಿರ್ಬೇಕು, ಅದ್ರ ವ್ಯಾಲ್ಯೂ 7 ಇರ್ಬೇಕು. ಸೊ ನೀವು ಆನ್ಸರ್ ಇಲ್ಲಿ ಬರ್ತಿದೀನಿ ನೋಡ್ರಿ, antacid is a substance that neutralizes stomach acid. Antacids are usually basic in nature. ಬೇಸ್ ಇರೋದ್ರಿಂದ ಅದ್ರ pH ವ್ಯಾಲ್ಯೂ ಆಟೋಮೆಟಿಕ್ಲಿ
7 ಕಿನ ಜಾಸ್ತಿ ಇರುತ್ತೆ. 18th ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ದ ಕನ್ವರ್ಷನ್ ಆಫ್ ಇಥನಾಲ್ ಇಂಟು ಇಥನಾಯಿಕ್ ಆಸಿಡ್ ಈಸ್ ಕಾಲ್ಡ್ ಆಕ್ಸಿಡೇಷನ್ ರಿಯಾಕ್ಷನ್ ವೈ. ಸೊ ನಾನು ಇಲ್ಲಿ ರಿಯಾಕ್ಷನ್ ಬರ್ದಿದ್ದೀನಿ. ಓಕೆ, ನೀವು ಈ ರಿಯಾಕ್ಷನ್ ಅಲ್ಲಿ ನೋಡಿದ್ರೆ ಇಲ್ಲಿ LHS ಅಲ್ಲಿ ಹೈಡ್ರೋಜನ್ ಆಟಮ್ ಎಷ್ಟಿದೆ ನೋಡ್ರಿ, LHS ಅಲ್ಲಿ ಹೈಡ್ರೋಜನ್ ಆಟಮ್ ಇಲ್ಲಿ 3 + 2 5 1 + 1 6. ಓಕೆ, ಹೈಡ್ರೋಜನ್ 6 ಇದೆ. ಹೈಡ್ರೋಜನ್ ಎಷ್ಟಿದೆ ನೋಡ್ರಿ ರೈಟ್ ಸೈಡ್ ಅಲ್ಲಿ, ಇಲ್ಲಿ 3 ಇಲ್ಲಿ 1 3 + 1 ಎಷ್ಟು 4 ಇದೆ. ನೀವೇ ನೋಡಿದ್ರೆ ಇಲ್ಲಿ ಹೈಡ್ರೋಜನ್ ಆಟಮ್ ಎಷ್ಟು 2 ಕಡಿಮೆ ಆಗಿದೆ. ಸೊ 2 ಕಡಿಮೆ ಆಗಿದೆ ಅಂದ್ರೆ ನಾವು 2 ಹೈಡ್ರೋಜನ್ ಆಟಮ್ ರಿಮೂವ್ ಮಾಡಿದ್ದೇವೆ. ಸೊ ನಮಗೆ ಏನ್ ಗೊತ್ತಂದ್ರೆ ರಿಮೂವಲ್ ಆಫ್ ಹೈಡ್ರೋಜನ್ ಅಂದ್ರೆ ಏನು ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಅರ್ಥ. ಸೊ ಈ ಹೈಡ್ರೋಜನ್ ರಿಮೂವ್ ಆಗಿದೆ, ಸೊ ಅದಕ್ಕೋಸ್ಕರ ಇದನ್ನ ಏನಂತ ಕರಿತೀವಿ ನಾವು, ಆಕ್ಸಿಡೇಷನ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆ, ಸೊ ರಿಮೂವಲ್ ಆಫ್ ಹೈಡ್ರೋಜನ್ ಆಗಿರೋದ್ರಿಂದ ಇದು ಆಕ್ಸಿಡೇಷನ್ ರಿಯಾಕ್ಷನ್. ನೀವೇನ್ ಮಾಡ್ರಿ ಈ ರೀಸನ್ ಬರ್ದ್ ಬಿಡ್ರಿ, ಸೊ ನಿಮಗೆ ಕೊಟ್ಬಿಡ್ತಾರೆ. ಈ ರಿಯಾಕ್ಷನ್ ಬರ್ಲಿಲ್ಲ ಅಂದ್ರೂ ಓಕೆ, ಈ ರೀಸನ್ ಬರ್ದ್ರೆ ಸಾಕು. 19th ಕ್ವಶನ್ ಇಲ್ಲಿ 2 ಕ್ವಶನ್ ಕೊಟ್ಟಿದ್ದಾರೆ, ಒಂದು ಮೇನ್ ಕ್ವಶನ್ ಇನ್ನೊಂದು ಆರ್ ಕ್ವಶನ್. ಫಸ್ಟ್ ಮೇನ್ ಕ್ವಶನ್ ಮಾಡೋಣ. ಸೊ ಈ ಮೇನ್ ಕ್ವಶನ್ ಏನ್ ಕೊಟ್ಟಿದ್ದಾರೆ, ವಾಟ್ ಆರ್ ಸ್ಟ್ರಕ್ಚರಲ್ ಐಸೋಮರ್ಸ್. ಸ್ಟ್ರಕ್ಚರಲ್ ಐಸೋಮರ್ಸ್ ಅಂದ್ರೆ ನಥಿಂಗ್ ಬಟ್ ಏನು, ಸೇಮ್ ಮಾಲಿಕ್ಯುಲರ್ ಫಾರ್ಮ್ಲ ಇರಬೇಕು, ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮ್ಲ ಇರ್ಬೇಕು. ಅದನ್ನ ಏನಂತ ಕರೀತಾರೆ, ಸ್ಟ್ರಕ್ಚರಲ್ ಐಸೋಮರ್ಸ್ ಅಂತ ಕರೀತಾರೆ. ಈಗ ನೆಕ್ಸ್ಟ್ ಏನ್ ಕೇಳ್ತಾ ಇದಾರೆ, ರೈಟ್ ದ ಸ್ಟ್ರಕ್ಚರಲ್ ಐಸೋಮರ್ಸ್ ಆಫ್ ಬ್ಯೂಟೇನ್. ಓಕೆ, ಬ್ಯೂಟೇನ್ ಸ್ಟ್ರಕ್ಚರಲ್ ಐಸೋಮರ್ಸ್ ಕೇಳ್ತಾರೆ. ಬ್ಯೂಟೇನ್ ಅಂತಂದ್ರೆ ಇದು ಏನಂದ್ರೆ ನಥಿಂಗ್ ಬಟ್ ಆಲ್ಕೇನ್. ಆಲ್ಕೇನ್ ಜನರಲ್ ಫಾರ್ಮ್ ಏನು, CnH2n+2. ಇದು ಜನರಲ್ ಫಾರ್ಮ್ಲಾ. ಬ್ಯೂಟ್ ಅಂದ್ರೆ ಏನು, ನಂಬರ್ ಆಫ್ ಕಾರ್ಬನ್ ಆಟಮ್ ಬಂದು 4. ಸೊ N ಇದ್ದಲ್ಲಿ ಏನಾಗಬೇಕು 4 ಆಗ್ಬೇಕು. C4H2 ಇಂಟು N ಇದ್ದಲ್ಲಿ 4 ಆಗ್ಬೇಕು. 4 + 2 ಸೊ ಏನಾಯ್ತು C4H 4 ಜಾ 8 8 + 2 10 C4H10. ಇದು ಬಂದ್ಬಿಟ್ಟು ಏನಿದು ಮಾಲಿಕ್ಯುಲರ್ ಫಾರ್ಮ್ಲಾ. ಈ ಒಂದು ಮಾಲಿಕ್ಯುಲರ್ ಫಾರ್ಮ್ಲಾಗೆ ನಾನು ಈಗ 2 ಸ್ಟ್ರಕ್ಚರ್ ಬರಿತೀನಿ ನೋಡ್ರಿ. ಈ ಒಂದು ಸ್ಟ್ರಕ್ಚರ್ ಬಂದ್ಬಿಟ್ಟು 4 ಕಾರ್ಬನ್ ಆಟಮ್ ತಗೊಂತೀನಿ. ಈಗ ಒಂದೊಂದು ಕಾರ್ಬನ್ ಆಟಮ್ಗೆ 4 ಬಾಂಡ್, 1 2 3 4. ಈ ಕಾರ್ಬನ್ಗೆ ಇಲ್ಲಿ ಆಲ್ರೆಡಿ 1 ಬರ್ದಿದ್ದೀನಿ, 2 3 4. ಈ ಕಾರ್ಬನ್ಗೆ ಇಲ್ಲಿ ಆಲ್ರೆಡಿ 1 ಬರ್ದಿದೆ, 2 3 4. ಈ ಕಾರ್ಬನ್ಗೆ 1 ಆಲ್ರೆಡಿ ಬರ್ದಿದೆ, 2 3 4. ಸೊ ಈಗ ಎಲ್ಲಾ ಕಡೆ ಹೈಡ್ರೋಜನ್ ಬರ್ದ್ಬಿಡ್ರಿ. ಓಕೆ, ಈಗ ನೀವು ನೋಡಿದ್ರೆ 4 ಕಾರ್ಬನ್ ಆಟಮ್ ಇದಾವೆ, ಹೈಡ್ರೋಜನ್ ಎಲ್ಲ ಕೌಂಟ್ ಮಾಡ್ರಿ 10 ಇರ್ತವೆ. ಈಗ ಇದಕ್ಕೆ ಇನ್ನೊಂದು ಸ್ಟ್ರಕ್ಚರ್ ಬರಿ ಅಂತ ಹೇಳ್ತಾ ಇದಾರೆ. ಅಂದ್ರೆ ಸ್ಟ್ರಕ್ಚರ್ ಐಸೋಮೆರಿಸಮ್ ಅಂದ್ರೆ ಇನ್ನೊಂದು ಸ್ಟ್ರಕ್ಚರ್ ಬರಿಬಹುದು. ಈಗ ನಾನೇನ್ ಮಾಡ್ತೀನಿ, ಕಾರ್ಬನ್ 3 ಕಾರ್ಬನ್ ಕೆಳಗಡೆ ತಗೊಂತೀನಿ, 4ನೇ ಕಾರ್ಬನ್ ಮೇಲೆ ತಗೊಂತೀನಿ. ಇನ್ನು ಕಾರ್ಬನ್ ಎಷ್ಟು 4 ಬಾಂಡ್, ಈ ಕಾರ್ಬನ್ 4 ಬಾಂಡ್ 1 2 3 4. ಈ ಕಾರ್ಬನ್ಗೆ 1 2 3 4. ಈ ಕಾರ್ಬನ್ಗೆ 1 2 ಇಲ್ಲಿ ಆಲ್ರೆಡಿ ಬರ್ದಿದ್ದೀನಿ 3 4. ಎಲ್ಲ ಕಡೆ ಹೈಡ್ರೋಜನ್ ಬರ್ದ್ಬಿಡ್ರಿ. ಇಲ್ಲಿ ಹೈಡ್ರೋಜನ್ ಹೈಡ್ರೋಜನ್ ಮೇಲೆ ಹೈಡ್ರೋಜನ್ ಹೈಡ್ರೋಜನ್ ಹೈಡ್ರೋಜನ್. ಈಗ ನೀವು ನೋಡಿದ್ರೆ 4 ಕಾರ್ಬನ್ ಆಟಮ್ ಇದಾವೆ. ಹೈಡ್ರೋಜನ್ ಎಷ್ಟಿದೆ ನೋಡ್ರಿ, 1 2 3 4 5 6 7 8 9. ಓಕೆ, ಸೊ ಈಗ ನೀವು ನೋಡಿದ್ರೆ ಒಂದು ಮಾಲಿಕ್ಯುಲರ್ ಫಾರ್ಮ್ಲಾಗೆ 2 ಸ್ಟ್ರಕ್ಚರಲ್ ಫಾರ್ಮ್ಲ ಬರ್ದೆ. ಸೊ ಇದನ್ನ ಏನು ಸ್ಟ್ರಕ್ಚರಲ್ ಐಸೋಮರ್ಸ್ ಆಫ್ ಬ್ಯೂಟೇನ್. ಈಗ 19th ಆರ್ ಕ್ವಶನ್ ಸಾಲ್ವ್ ಮಾಡೋಣ. ಓಕೆ, ಸೊ ಆರ್ ಕ್ವಶನ್ ಇಲ್ಲಿ ಸಪರೇಟ್ ಆಗಿ ಬರ್ದಿದ್ದೀನಿ. ಓಕೆ, ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, ವಾಟ್ ಆರ್ ಫಂಕ್ಷನಲ್ ಗ್ರೂಪ್ಸ್. ನೋಡ್ರಿ, ಫಂಕ್ಷನಲ್ ಗ್ರೂಪ್ ಅಂದ್ರೆ a functional group is a group of atom or bond inside a substance that is responsible for substance unique chemical reaction. Okay, functional group ಅಂದ್ರೆ group of atom or bond inside a substance. Okay, ಆ substance ಗೆ ಅಟ್ಯಾಚ್ ಆಗಿರುತ್ತೆ. ಗ್ರೂಪ್ ಆಫ್ ಆಟಮ್ ಇರ್ಬೋದು, ಇಲ್ಲ ಬಾಂಡ್ ಆಗಿರ್ಬೋದು, ಅದನ್ನ ಫಂಕ್ಷನಲ್ ಗ್ರೂಪ್ ಅಂತ ಕರೀತಾರೆ. ಓಕೆ, ಈಗ ನೆಕ್ಸ್ಟ್ ಕ್ವಶನ್ ಏನ್ ಹೇಳಿದಾರೆ, ಫಂಕ್ಷನಲ್ ಗ್ರೂಪ್ ಪ್ರೆಸೆಂಟ್ ಇನ್ ಫನಾಲ್. ಓಕೆ, ಏನ್ ಕೊಟ್ಟಿದ್ದಾರೆ ಅವರು, ನಾಲ್ ಅಂತ ಕೊಟ್ಟಿದ್ದಾರೆ. ಸೊ AL ಇದೆ ಅಂದ್ರೆ ಸಫಿಕ್ಸ್ AL ಇದೆ ಅಂದ್ರೆ
ಇದು ನಥಿಂಗ್ ಬಟ್ ಆಲ್ಡಿಹೈಡ್. ಆಲ್ಡಿಹೈಡ್ ಅಂತಂದ್ರೆ ಫಂಕ್ಷನಲ್ ಗ್ರೂಪ್ ಏನು, ಈಗ ಕಾರ್ಬನ್ ಗೆ ಒಂದ್ ಕಡೆ ಡಬಲ್ ಬಾಂಡ್ ಓ ಇರುತ್ತೆ, ಇನ್ನೊಂದು ಸಿಂಗಲ್ ಬಾಂಡ್ ಎಚ್ ಇರುತ್ತೆ. ಇದು ಬಂದ್ಬಿಟ್ಟು ಅದ್ರದ್ದು ಫಂಕ್ಷನಲ್ ಗ್ರೂಪ್. ನೆಕ್ಸ್ಟ್ ಇನ್ನೊಂದೇನು ಪ್ರೊಪೊನಾಲ್. ಪ್ರೊಪೊನಾಲ್ ಲಾಸ್ಟ್ ಅಲ್ಲಿ ಓ ಎಲ್ ಇದೆ ಅಂದ್ರೆ ಅದು ನಥಿಂಗ್ ಬಟ್ ಏನು, ಆಲ್ಕೋಹಾಲ್. ಸೊ ಆಲ್ಕೋಹಾಲ್ ಅಂತಂದ್ರೆ ಈಗ ಅದ್ರ ಫಂಕ್ಷನಲ್ ಗ್ರೂಪ್ ಬಂದ್ಬಿಟ್ಟು ಬಾಂಡ್ ಓ ಎಚ್. ಇದು ಬಂದ್ಬಿಟ್ಟು ಆಲ್ಕೋಹಾಲ್ದು ಫಂಕ್ಷನಲ್ ಗ್ರೂಪ್. ಸೊ ಪ್ರೊಪೊನಾಲ್ದು ಫಂಕ್ಷನಲ್ ಗ್ರೂಪ್ ಇದೀವಿ. ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಹೌ ಡು ಬ್ಲೂ ಅಂಡ್ ರೆಡ್ ಲಿಟ್ಮಸ್ ಪೇಪರ್ ಹೆಲ್ಪ್ ಟು ಡಿಟರ್ಮೈನ್ ದ ನೇಚರ್ ಆಫ್ ಆಸಿಡ್ ಅಂಡ್ ಬೇಸ್. ಈಗ ನಾವೇನ್ ಮಾಡೋಣ, ಈಗ ಒಂದು ಸೊಲ್ಯೂಷನ್ ತಗೊಳೋಣ. ಓಕೆ, ಸೊ ಇದರಲ್ಲಿ ಒಂದು ಸೊಲ್ಯೂಷನ್ ಇದೆ ಅನ್ಕೊಳ್ರಿ. ಓಕೆ, ಈಗ ಅನ್ಕೊಂಡು ಇದರಲ್ಲಿ ಸೊಲ್ಯೂಷನ್ ಇದೆ. ಓಕೆನಾ, ಸೊ ಇದರಲ್ಲಿ ಸೊಲ್ಯೂಷನ್ ಇದೆ. ಈಗ ನಾವೇನ್ ಮಾಡ್ತೀವಿ, ಫಸ್ಟ್ ಬ್ಲೂ ಲಿಟ್ಮಸ್ ಪೇಪರ್ ತಗೊಳೋಣ. ಬ್ಲೂ ಲಿಟ್ಮಸ್ ಪೇಪರ್ ತಗೊಳೋಣ. ಓಕೆ, ಆ ಪೇಪರ್ ಈ ತರ ಇರುತ್ತೆ. ಓಕೆ, ಆ ಪೇಪರ್ ನ ಇಲ್ಲಿ ಇದ್ರಲ್ಲಿ ಡಿಪ್ ಮಾಡಿದಾಗ, ಓಕೆ, ಡಿಪ್ ಮಾಡಿದಾಗ ಬ್ಲೂ ಕಲರ್ ಇರೋದು ರೆಡ್ ಕಲರ್ ಆದ್ರೆ ಅದು ನಥಿಂಗ್ ಬಟ್ ಆಸಿಡ್ ಅಂತ ಅರ್ಥ. ಈಗ ಮಾಡಿದಾಗ ಬ್ಲೂ ಇರೋದು ಬ್ಲೂ ಅದೇ ಬಂತಂದ್ರೆ ಅದು ನಥಿಂಗ್ ಬಟ್ ಇದು ಬೇಸ್ ಅಂತ ಗೊತ್ತಾಗುತ್ತೆ. ಓಕೆ, ಈ ತರ ಕಂಡುಹಿಡಿಬಹುದು. ಅದೇ ರೆಡ್ ಲಿಟ್ಮಸ್ ಪೇಪರ್ ತಗೊಂಡ್ರೆ ಅವಾಗ ಏನಾಗುತ್ತೆ, ಈಗ ನಾನು ರೆಡ್ ಲಿಟ್ಮಸ್ ಪೇಪರ್ ತಗೊಂಡ್ರೆ, ಓಕೆ, ರೆಡ್ ಲಿಟ್ಮಸ್ ಪೇಪರ್ ಈ ತರ ಇರುತ್ತೆ ಅನ್ಕೊಳ್ಳಿ. ಈ ಪೇಪರ್ ನ ಇದರಲ್ಲಿ ಡಿಪ್ ಮಾಡಿದಾಗ ರೆಡ್ ಅದು ಬ್ಲೂ ಆಗಿ ಕನ್ವರ್ಟ್ ಆದ್ರೆ ಅದು ನಥಿಂಗ್ ಬಟ್ ಬೇಸ್ ಅಂತ ಅರ್ಥ. ಓಕೆ, ಅದೇ ಅದು ರೆಡ್ ಇರೋದು ರೆಡ್ ಇದ್ರೆ ಅದು ಆಸಿಡ್ ಅಂತ ಅರ್ಥ. ಈ ರೀತಿ ನೀವು ಅದು ಆಸಿಡ್ ಬೇಸ್ ಅಂತ ಕಂಡುಹಿಡಿಬಹುದು. ಓಕೆ, ಇದಕ್ಕೆ ಆನ್ಸರ್ ಯಾವ ತರ ಬರಿಬೇಕಂತಂದ್ರೆ, ಓಕೆ, ನಾನು ಇಲ್ಲಿ ಸ್ಟೇಟ್ಮೆಂಟ್ ಕೊಡಿದೀನಿ ನೋಡ್ರಿ, ನೀವ್ ಈ ತರ ಬರ್ಸ್ಬಿಡ್ರಿ. ಓಕೆ, ನಿಮಗೆ ಮಾರ್ಕ್ಸ್ ಕೊಡ್ತಾರೆ. 21st ಕ್ವಶನ್, ರೈಟ್ ಎನಿ ಟೂ ಡಿಫರೆನ್ಸಸ್ ಬಿಟ್ವೀನ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಅಂಡ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್. ಓಕೆ, ಈಗೇನ್ ಮಾಡ್ರಿ, ಒಂದ್ ಕಡೆ ಸ್ಯಾಚುರೇಟೆಡ್ ತಗೊಳ್ರಿ, ಇನ್ನೊಂದ್ ಕಡೆ ಅನ್ಸ್ಯಾಚುರೇಟೆಡ್ ತಗೊಳ್ರಿ. ಸ್ಯಾಚುರೇಟೆಡ್ ಅಂತಂದ್ರೆ ಬರೇ ಸಿಂಗಲ್ ಬಾಂಡ್ಸ್ ಇರ್ತವೆ. ಅನ್ಸ್ಯಾಚುರೇಟೆಡ್ ಅಲ್ಲಿ ಐದರ್ ಒಂದು ಡಬಲ್ ಬಾಂಡ್ ಇರುತ್ತೆ, ಇನ್ನೊಂದು ಒಂದು ಟ್ರಿಪಲ್ ಬಾಂಡ್ ಇರುತ್ತೆ. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟೇನು, ಫ್ಲೇಮ್ ಆನ್ ಬರ್ನಿಂಗ್. ಫ್ಲೇಮ್ ಅಂದ್ರೆ ನೀವು ಸ್ಟವ್ ಆನ್ ಮಾಡಿದಾಗ ನಿಮ್ಗೆ ಯಾವ ತರ ಲೈಕ್ ಬೆಂಕಿ ಬರುತ್ತಲ್ಲ ಆ ತರ ಬರುತ್ತೆ. ಬಂದ್ಬಿಟ್ಟು ದೇ ಗಿವ್ ಎ ಯೆಲ್ಲೋ ಫ್ಲೇಮ್, ಲಾಟ್ಸ್ ಆಫ್ ಬ್ಲಾಕ್ ಸ್ಮೋಕ್ ಆನ್ ಬರ್ನಿಂಗ್. ಈ ನೀವು ಕ್ಯಾಂಡಲ್ ನ ಹಚ್ಚಿದ್ರೆ ನಮ್ಗೇನೋ ಯೆಲ್ಲೋ ಫ್ಲೇಮ್ ಬರುತ್ತೆ, ಲಾಟ್ಸ್ ಆಫ್ ಬ್ಲಾಕ್ ಸ್ಮೋಕ್, ಆ ತರ ಸ್ಮೋಕ್ ಬರುತ್ತೆ. ಥರ್ಡ್ ಬಂದ್ಬಿಟ್ಟು ಆರ್ ಕೆಮಿಕಲಿ ಲೆಸ್ ರಿಯಾಕ್ಟಿವ್. ಇವು ಲೆಸ್ ರಿಯಾಕ್ಟಿವ್, ಇವು ಬಂದ್ಬಿಟ್ಟು ಮೋರ್ ರಿಯಾಕ್ಟಿವ್. ಎಕ್ಸಾಂಪಲ್ ಏನು, ಸಿಂಗಲ್ ಬಾಂಡ್ ಅಂದ್ರೆ ನಥಿಂಗ್ ಬಟ್ ಈಥೇನ್ ಮೀಥೇನ್ ಅಂತ ಬರೀಬಹುದು. ಡಬಲ್ ಬಾಂಡ್ ಟ್ರಿಪಲ್ ಬಾಂಡ್ ಅಂದ್ರೆ ಆಲ್ಕೀನ್ ಆಲ್ಕೈನ್, ನಥಿಂಗ್ ಬಟ್ ಈಥೇನ್ ಎಕ್ಸಾಂಪಲ್ ಆಗಿ ಬರೀಬಹುದು. 22nd ಕ್ವಶನ್, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಡ್ರಾ ದ ಡಯಾಗ್ರಾಮ್ ಆಫ್ ದ ಅರೇಂಜ್ಮೆಂಟ್ ಆಫ್ ಅಪಾರ್ಟಸ್ ಟು ಶೋ ದ ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್. ಸೊ ಇದು ಬಂದ್ಬಿಟ್ಟು ನಿಮಗೆ ಆಕ್ಷನ್ ಆಫ್ ಸ್ಟೀಮ್ ಆನ್ ಮೆಟಲ್ ಡಯಾಗ್ರಾಮ್. ಈ ಡಯಾಗ್ರಾಮ್ ಆಗ್ಬಿಟ್ಟು ಏನೇನ್ ಇಂಡಿಕೇಟ್ ಮಾಡಬೇಕು, ಮೆಟಲ್ ಸ್ಯಾಂಪಲ್ ಮತ್ತೆ ಹೈಡ್ರೋಜನ್ ಗ್ಯಾಸ್. ಇದು ಬಂದ್ಬಿಟ್ಟು ಮೆಟಲ್ ಸ್ಯಾಂಪಲ್, ಇದು ಬಂದ್ಬಿಟ್ಟು ಹೈಡ್ರೋಜನ್ ಗ್ಯಾಸ್ ಬರುತ್ತೆ. ಸೊ ನೀವು ಎರಡು ಪಾರ್ಟ್ ನ ನೀವು ಲೇಬಲ್ ಮಾಡ್ಬಿಟ್ರೆ ಆಗೋಯ್ತು. 23rd ಕ್ವಶನ್, ಇಲ್ಲಿ ಎರಡು ಕ್ವಶನ್ ಕೊಟ್ಟಿದ್ದಾರೆ, ಒಂದು ಮೇನ್ ಕ್ವಶನ್, ಇನ್ನೊಂದು ಆರ್ ಕ್ವಶನ್. ಫಸ್ಟ್ ಮೇನ್ ಕ್ವಶನ್ ಮಾಡೋಣ. ಓಕೆ, ಸೊ ನಾನೇನ್ ಮಾಡ್ತೀನಿ, ಇಲ್ಲಿ ಮೇನ್ ಕ್ವಶನ್ ಇಲ್ಲಿ ಸಪರೇಟ್ ಆಗಿ ಬರ್ದಿದ್ದೀನಿ ನೋಡ್ರಿ. ಓಕೆ, ಸೊ ಏನ್ ಕೊಟ್ಟಿದ್ದಾರೆ, ರೈಟ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ ಫಾರ್ ದ ಕೆಮಿಕಲ್ ರಿಯಾಕ್ಷನ್. ಫಸ್ಟ್ ಏನ್ ಕೊಟ್ಟಿದ್ದಾರೆ, ಬರ್ನಿಂಗ್ ಆಫ್ ನ್ಯಾಚುರಲ್ ಗ್ಯಾಸ್. ನ್ಯಾಚುರಲ್ ಗ್ಯಾಸ್ ಅಂದ್ರೆ ನಥಿಂಗ್ ಬಟ್ ಮೀಥೇನ್. ಮೀಥೇನ್ ನ ಬರ್ನ್ ಮಾಡಿದಾಗ ಅಂದ್ರೆ ನಥಿಂಗ್ ಬಟ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಕಾರ್ಬನ್ ಡೈಆಕ್ಸೈಡ್ ವಾಟರ್ ಬರುತ್ತೆ. ಸೆಕೆಂಡ್ ರಿಯಾಕ್ಷನ್ ಏನು, ರಿಯಾಕ್ಷನ್ ಆಫ್ ಪೊಟ್ಯಾಷಿಯಂ ಮೆಟಲ್ ವಿತ್ ವಾಟರ್. ಓಕೆ, ಪೊಟ್ಯಾಷಿಯಂ ನ ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ಏನ್ ಬರುತ್ತೆ, ಪೊಟ್ಯಾಷಿಯಂ ಹೈಡ್ರೋಜನ್ ಬರುತ್ತೆ. ಥರ್ಡ್ ಬಂದ್ಬಿಟ್ಟು ಏನು, ರಿಯಾಕ್ಷನ್ ಆಫ್ ಐರನ್ ವಿತ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಐರನ್ ನ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಜೊತೆ ರಿಯಾಕ್ಟ್ ಮಾಡಿದಾಗ ಐರನ್ ಸಲ್ಫೇಟ್ ಕಾಪರ್ ಬರುತ್ತೆ. ಸೊ ಇವು ಮೂರು ರಿಯಾಕ್ಷನ್ ಬರ್ಸ್ಬಿಟ್ಟು ನಾನು ಡೈರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡಿದ್ದೇನೆ.
ಬ್ಯಾಲೆನ್ಸ್ ಯಾವ ತರ ಮಾಡ್ಬೇಕಂತ ಸ್ಪ್ರೆಡ್ ವಿಡಿಯೋ ಮಾಡ್ತೀನಿ. ಸೊ ಅವಾಗ ಇದನ್ನ ಬ್ಯಾಲೆನ್ಸ್ ಮಾಡೋದು ಈಸಿಯಾಗಿ ಗೊತ್ತಾಗುತ್ತೆ. ಈಗ 23rd 6 ಕ್ವಶನ್ ಮಾಡೋಣ. ಓಕೆ, ಅದನ್ನ ಇಲ್ಲಿ ಸ್ಪ್ರೆಡ್ ಆಗಿ ಬರ್ದಿದ್ದೀನಿ. ಓಕೆ, 23rd 6 ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ವಾಟ್ ಈಸ್ ದ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಬೇರಿಯಂ ಕ್ಲೋರೈಡ್ ಸೊಲ್ಯೂಷನ್ reacts with aluminum sulfate solution? Write the balanced chemical equation for this reaction. So ನಾನು ಈಕ್ವೇಶನ್ ಆಲ್ರೆಡಿ ಬರ್ದಿದ್ದೇನೆ. ಏನ್ ಕೊಟ್ಟಿದ್ರು ಅವರು, ಬೇರಿಯಂ ಕ್ಲೋರೈಡ್ ವಿತ್ ಅಲ್ಯೂಮಿನಿಯಂ ಸಲ್ಫೇಟ್. ಇವರಿಬ್ಬರು ರಿಯಾಕ್ಟ್ ಆದ್ರೆ ಏನ್ ಬರುತ್ತೆ, ಬೇರಿಯಂ ಸಲ್ಫೇಟ್ ಅಲ್ಯೂಮಿನಿಯಂ ಕ್ಲೋರೈಡ್ ಬರುತ್ತೆ. ಇದು ಯಾವ ಟೈಪ್ ಆಫ್ ರಿಯಾಕ್ಷನ್ ಅಂದ್ರೆ, ನೀವೇ ನೋಡ್ರಿ, ಕ್ಲೋರಿನ್ ಬಂದ್ಬಿಟ್ಟು ಇಲ್ಲಿ ಶಿಫ್ಟ್ ಆಗಿದೆ, ಆಮೇಲೆ ಸಲ್ಫೇಟ್ ಬಂದ್ಬಿಟ್ಟು ಇಲ್ಲಿ ಶಿಫ್ಟ್ ಆಗಿದೆ. ಸೊ ಇಲ್ಲಿ 2 ಸರಿ ಶಿಫ್ಟ್ ಆಗಿದೆ ಅಂದ್ರೆ ಇದು ನಥಿಂಗ್ ಏನು, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಓಕೆ, ಇದು ಏನಂತ ಕರಿತೀವಿ, ಇದು ಯಾವ ಟೈಪ್ ಆಫ್ ರಿಯಾಕ್ಷನ್ ಅಂದ್ರೆ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಬರಿಬೇಕು. 24th ಕ್ವಶನ್ ಇನ್ನೇನ್ ಕೊಟ್ಟಿದ್ದಾರೆ ನೋಡ್ರಿ. ಯು ಆರ್ ಪ್ರೊವೈಡೆಡ್ ವಿತ್ ದ ಸಬ್ಸ್ಟೆನ್ಸಸ್ NaOH, CaOH2, H2 and Cl2. Which of these materials will be chosen to prepare bleaching powder? ಓಕೆ, ಬ್ಲೀಚಿಂಗ್ ಪೌಡರ್ ನ ಪ್ರಿಪೇರ್ ಮಾಡಕ್ಕೆ ಇವ್ 4ರಲ್ಲಿ ಯಾವ್ಯಾವ ಐಟಮ್ ಬೇಕಾದ್ರೆ, ಒಂದು CaOH2, ಇನ್ನೊಂದು ಬಂದ್ಬಿಟ್ಟು Cl2. ಓಕೆ, ಸೊ ನಿಮಗೆ CaOH2 ಬೇಕು ಪ್ಲಸ್ Cl2 ಬೇಕು. ಇವ್ರಿಬ್ರು ಇದ್ರೆ ನಾವು ಬ್ಲೀಚಿಂಗ್ ಪೌಡರ್ ಮಾಡ್ಬೋದು. ಆಮೇಲೆ ಏನ್ ಕೇಳ್ತಾ ಇದಾರೆ, ರೈಟ್ ದ ಕೆಮಿಕಲ್ ನೇಮ್ ಅಂತ ಕೇಳ್ತಾ ಇದಾರೆ. ಸೊ ಬ್ಲೀಚಿಂಗ್ ಪೌಡರ್ ಕೆಮಿಕಲ್ ನೇಮ್ ಬಂದ್ಬಿಟ್ಟೇನು, ಕ್ಯಾಲ್ಸಿಯಂ ಹೈಪೋಕ್ಲೋರೈಡ್. ಆಮೇಲೆ ಏನ್ ಕೇಳ್ತಾ ಇದಾರೆ, ಅಂಡ್ ಮಾಲಿಕ್ಯುಲರ್ ಫಾರ್ಮ್ ಆಫ್ ಬ್ಲೀಚಿಂಗ್ ಪೌಡರ್ ಬಂದ್ಬಿಟ್ಟು CaOCl2. ಆಮೇಲೆ ಏನ್ ಕೇಳಿದಾರೆ, ಮೆನ್ಷನ್ 2 ಯೂಸಸ್ ಆಫ್ ಇಟ್. ಅದ್ರ 2 ಯೂಸಸ್ ಏನೇನಂತ ನೋಡ್ರಿ. ಈಗ ನೀವು ನೋಡಿದ್ರೆ ಅದ್ರ ಯೂಸಸ್ ಬಂದ್ಬಿಟ್ಟು, ಯೂಸಸ್ ಆಫ್ ಬ್ಲೀಚಿಂಗ್ ಪೌಡರ್ ಆರ್, ಫಸ್ಟ್ ಬಂದ್ಬಿಟ್ಟೇನು, ಫಾರ್ ಬ್ಲೀಚಿಂಗ್ ಕಾಟನ್ ಅಂಡ್ ಲಿನನ್ ಇನ್ ದ ಟೆಕ್ಸ್ಟೈಲ್ ಇಂಡಸ್ಟ್ರಿ, ಫಾರ್ ಬ್ಲೀಚಿಂಗ್ wood pulp in paper factories, and for bleaching washed clothes in laundry. Second ಬಂದ್ಬಿಟ್ಟು, it is used as an oxidizing agent in chemical industry. ಇನ್ನು ಲಾಸ್ಟ್ ಬಂದ್ಬಿಟ್ಟೇನು, to make drinking water free from germs. ಓಕೆ, ಸೊ ಇವು 3 ಯೂಸಸ್ ನ ನೀವು ಬರ್ದ್ಬಿಡ್ರಿ. 25th A ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ. ಎಕ್ಸ್ಪ್ಲೇನ್ ದ ಎಕ್ಸ್ಟ್ರಾಕ್ಷನ್ ಆಫ್ ಜಿಂಕ್ ಮೆಟಲ್ ಫ್ರಮ್ ಇಟ್ಸ್ ಸಲ್ಫೈಡ್ ಓರ್. ಸೊ ಅವ್ರು ಏನ್ ಕೊಟ್ಟಿದ್ದಾರೆ, ಜಿಂಕ್ ಸಲ್ಫೈಡ್ ಕೊಟ್ಟಿದ್ದಾರೆ. ಅದನ್ನ ನಾವು ಅದರಿಂದ ಜಿಂಕ್ ಮೆಟಲ್ ತೆಗಿಬೇಕು. ಅದು ಯಾವ ತರ ಮಾಡ್ಬೇಕಂದ್ರೆ, ಫಸ್ಟ್ ನಾವು ಕಾನ್ಸಂಟ್ರೇಷನ್ ಮಾಡ್ಬೇಕು. ಕಾನ್ಸಂಟ್ರೇಷನ್ ಅಂದ್ರೆ ನಥಿಂಗ್ ಬಟ್ ಇದರಲ್ಲಿರೋ ಇಂಪ್ಯೂರಿಟೀಸ್ ತೆಗಿಬೇಕು, ಲೈಕ್ ಡಸ್ಟ್ ಪಾರ್ಟಿಕಲ್ಸ್, ಅವನ್ನೆಲ್ಲ ರಿಮೂವ್ ಮಾಡ್ಬೇಕು. ಓಕೆ, ಸೊ ಫಸ್ಟ್ ಏನ್ ಮಾಡ್ಬೇಕು, ಆಲ್ ದ ಇಂಪ್ಯೂರಿಟೀಸ್ ಪ್ರೆಸೆಂಟ್ ಇನ್ ದ ಜಿಂಕ್ ಓರ್ ಇಸ್ ರಿಮೂವ್. ಓಕೆ, ಕಾನ್ಸಂಟ್ರೇಷನ್ ಆದ್ಮೇಲೆ ಏನ್ ಮಾಡ್ಬೇಕು, ನಾವು ರೋಸ್ಟಿಂಗ್ ಮಾಡ್ಬೇಕು. ಓಕೆ, ರೋಸ್ಟಿಂಗ್ ಅಂದ್ರೆ heating in presence of oxygen. Roasting ಅಂದ್ರೆ ಏನು, concentrated zinc sulfide ore is now converted into its oxide by heating strongly in presence of excess air. Air ಅಂದ್ರೆ nothing but ಏನು, ಅದರಲ್ಲಿ oxygen ಇರುತ್ತೆ. Roasting ಅಂದ್ರೆ ಏನು, heating in presence of ಏನು, oxygen. ಸೊ ಇಲ್ಲಿ ನೀವು ನೋಡಿದ್ರೆ ಜಿಂಕ್ ಸಲ್ಫೈಡ್ ನ ನಾವು ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡ್ಬಿಟ್ಟು ಅದನ್ನ ಹೀಟ್ ಮಾಡಿದ್ವಿ. ಅವಾಗ ಏನ್ ಬಂತು, ನಮಗೆ ಆಕ್ಸೈಡ್ ಬಂತು. ಏನ್ ಬಂತು, ಆಕ್ಸೈಡ್, ನಥಿಂಗ್ ಬಟ್ ಜಿಂಕ್ ಆಕ್ಸೈಡ್ ಬಂತು. ನೆಕ್ಸ್ಟ್ ಏನ್ ಮಾಡ್ಬೇಕು, ಜಿಂಕ್ ಆಕ್ಸೈಡ್ ಬಂದ್ಮೇಲೆ ನಾವು ರಿಡಕ್ಷನ್ ಮಾಡ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ರಿಡಕ್ಷನ್ ಅಲ್ಲಿ ಏನಾಗುತ್ತೆ, ಮೆಟಲ್ ಆಕ್ಸೈಡ್ ಇರೋದು ಮೆಟಲ್ ಆಗಿ ಕನ್ವರ್ಟ್ ಆಗಿದೆ. ನೀವೇ ನೋಡಿದ್ರೆ ಮೆಟಲ್ ಆಕ್ಸೈಡ್ ಬಂದ್ಬಿಟ್ಟು ಮೆಟಲ್ ಆಗಿ ರೆಡ್ಯೂಸ್ ಆಗಿದೆ ಯಾವಾಗ ಅದನ್ನ ಕಾರ್ಬನ್ ಜೊತೆ ರಿಯಾಕ್ಟ್ ಮಾಡಿದಾಗ. ಇದನ್ನ ಏನಂತ ಕರಿತೀವಿ, ರಿಡಕ್ಷನ್ ಅಂತ ಕರಿತೀವಿ. ಈಗ ನಮಗೆ ಜಿಂಕ್ ಮೆಟಲ್ ಬಂದಿದೆ, ಇದು ಬಂದ್ಬಿಟ್ಟು ಪ್ಯೂರ್ ಆಗಿರಲ್ಲ. ಓಕೆ, ಸೊ ಇದ್ರಲ್ಲಿ ಇನ್ನೂ ಒಂದ್ ಸ್ವಲ್ಪ ಇಂಪ್ಯೂರಿಟಿ ಇರುತ್ತೆ. ಓಕೆ, ಸೊ ಅದನ್ನ ಫುಲ್ ಪ್ಯೂರ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು, ಎಲೆಕ್ಟ್ರಾಲೈಟಿಕ್ ರಿಫೈನಿಂಗ್ ಮಾಡ್ಬೇಕು. ಯಾವಾಗ ನಾವು ಎಲೆಕ್ಟ್ರಾಲೈಟಿಕ್ ರಿಫೈನಿಂಗ್ ಮಾಡ್ತೀವೋ ಅವಾಗ ನಮಗೆ ಫುಲ್ ಜಿಂಕ್ ಮೆಟಲ್ ಬರುತ್ತೆ. ಓಕೆ, ಸೊ ಇನ್ನೇನ್ ಬರ್ದಿದ್ದಾರೆ ನೋಡ್ರಿ, zinc content after reduction is not very pure, then it is purified completely by electrolytic refining. Okay, so ಇಲ್ಲಿ ಎವ್ರಿ ಎಲ್ಲ ವೆರಿ ಪ್ಯೂರ್ ಇರಲ್ಲ. ಅದನ್ನ ಪ್ಯೂರ್ ಮಾಡ್ಬೇಕಂದ್ರೆ ಏನ್ ಮಾಡ್ತೀವಿ, ಎಲೆಕ್ಟ್ರಾಲಿಟಿಕ್ ರಿಫೈನಿಂಗ್ ಇಂದ ಪ್ಯೂರ್ ಜಿಂಕ್ ಮೆಟಲ್ ನ ಸಿಗ್ಬೋದು. 25th ಈ ಕ್ವಶನ್ ಅವ್ರ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಶೋ ದ ಫಾರ್ಮೇಶನ್ ಆಫ್ ಸೋಡಿಯಂ ಕ್ಲೋರೈಡ್ ಮಾಲಿಕ್ಯೂಲ್ by transfer of electrons. ಓಕೆ, ಈಗ ನಾವೇನ್ ತೋರಿಸ್ಬೇಕು,
ಫಾರ್ಮೇಶನ್ ಆಫ್ ಸೋಡಿಯಂ ಕ್ಲೋರೈಡ್ ತೋರಿಸ್ಬೇಕು. ಓಕೆ, ಈಗ ನೀವು ನೋಡಿದ್ರೆ ಓಕೆ ಸೋಡಿಯಂಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು 2,8,1. ಸೊ ಲಾಸ್ಟ್ ಆರ್ಬಿಟಲ್ ಏನಿದೆ 1 ಇದೆ. ಸೊ ನಾರ್ಮಲ್ ಅಲ್ಲಿ ಥರ್ಡ್ ಆರ್ಬಿಟಲ್ ಎಷ್ಟು ಎಲೆಕ್ಟ್ರಾನ್ಸ್ ಇರಬೇಕು 8 ಇರಬೇಕು. ಇಲ್ಲಿ ಏನಿದೆ 1 ಮಾತ್ರ ಇದೆ. ಇದು 1 ಇರೋದು 8 ಆಗ್ಬೇಕಂದ್ರೆ ಎಷ್ಟು ಇಸ್ಕೋಬೇಕು, ಇನ್ನು 7 ಇಸ್ಕೋಬೇಕು. ಸೊ 7 ಎಲೆಕ್ಟ್ರಾನ್ ಇಸ್ಕೊಳ್ಳೋ ಬದಲು 1 ಎಲೆಕ್ಟ್ರಾನ್ ಕೊಡೋದು ಈಸಿ. ಸೊ ಅದೇನ್ ಮಾಡುತ್ತೆ, 1 ಎಲೆಕ್ಟ್ರಾನ್ ಹೋಗುತ್ತೆ, ಈ ಎಲೆಕ್ಟ್ರಾನ್ ನ ಇಟ್ಟು ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ 2,8 ಆಗುತ್ತೆ ಅಂದ್ರೆ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್. ಸಿನ್ಸ್ ಇದು ಎಲೆಕ್ಟ್ರಾನ್ ಕೊಟ್ಟಿರೋದಕ್ಕೆ ಇದು Na+ ಆಗುತ್ತೆ. ಸೊ ಅವಾಗ ಏನು ಇದು ಸೋಡಿಯಂ ಕ್ಯಾಟಯನ್ ಆಗುತ್ತೆ. ಈಗ ಕ್ಲೋರಿನ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನು 2,8,7. ಈಗ ನೀವೇ ನೋಡಿದ್ರೆ ಲಾಸ್ಟ್ ಆರ್ಬಿಟಲ್ ಎಷ್ಟಿದೆ 7 ಎಲೆಕ್ಟ್ರಾನ್ಸ್ ಇದೆ. ಈಗ ನೀವೇ ನೋಡಿದ್ರೆ ನಾವು ಜಸ್ಟ್ ಇದಕ್ಕೆ 1 ಎಲೆಕ್ಟ್ರಾನ್ ಆಡ್ ಮಾಡ್ಬಿಟ್ರೆ ಅವಾಗ ಅದು ಆಕ್ಟೇಟ್ ಆಗ್ಬಿಡುತ್ತೆ. ಸೊ ಇವಾಗ ನಮಗೆ 7 ಎಲೆಕ್ಟ್ರಾನ್ ಇದೆ ಲಾಸ್ಟ್ ಆರ್ಬಿಟಲ್. ಸೊ ಈಗ ನಾವು ಐದರ ಇದನ್ನ 7 ಕೊಡ್ಬೇಕು, ಇಲ್ಲಾಂದ್ರೆ 1 ಇಸ್ಕೊಳ್ಬೇಕು. ಯಾವ್ದು ಈಸಿ, 7 ಕೊಡಕ್ಕಿಂತ 1 ಇಸ್ಕೊಳೋದು ಈಸಿ. ಸೊ ಅದಕ್ಕೋಸ್ಕರ ಏನ್ ಮಾಡುತ್ತೆ, ಇದು 1 ಎಲೆಕ್ಟ್ರಾನ್ ಇಸ್ಕೊಂಡ್ಬಿಡುತ್ತೆ. ಸೊ ಏನಾಗುತ್ತೆ, ಇದು 7 ಇರೋದು 1 ಎಲೆಕ್ಟ್ರಾನ್ ಇಸ್ಕೊಂಡ ತಕ್ಷಣ 8,8 ಆಗುತ್ತೆ. ಸೊ ಇದು ಇಸ್ಕೊಂಡಿರೋದ್ರಿಂದ ಇದೇನಾಗುತ್ತೆ ಮೈನಸ್. ಕ್ಲೋರೈಡ್ ಆನಯನ್ ಆಗುತ್ತೆ. ಈಗ ನಾವು ಕಂಬೈಂಡ್ ಆಗಿ ಮಾಡಿದಾಗ ರಿಯಾಕ್ಷನ್ ಏನಾಗುತ್ತೆ ನೋಡ್ರಿ. ಓಕೆ, ಸೊ ಈ ಸೋಡಿಯಂ ಏನ್ ಮಾಡುತ್ತೆ, ಥರ್ಡ್ ಆರ್ಬಿಟಲ್ 1 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಇತ್ತು. ಸೊ ಅದನ್ನ ಏನ್ ಮಾಡುತ್ತೆ ಕ್ಲೋರಿನ್ ಕೊಡುತ್ತೆ. ಕ್ಲೋರಿನ್ ಅಲ್ಲಿ ಬರೀ ಎಷ್ಟಿದ್ವು 7, 2, 4, 6, 7 ಇದ್ವು. ಈಗ ಏನ್ ಮಾಡುತ್ತೆ ಇದಕ್ಕೆ 1 ಕೊಟ್ಟಿರುತ್ತೆ. 1 ಕೊಟ್ಟ ತಕ್ಷಣ ಕ್ಲೋರಿನ್ ಅಲ್ಲಿ ಏನಾಗುತ್ತೆ 8 ಆಗುತ್ತೆ. ಇದು ಇಸ್ಕೊಂಡ್ರದಿಂದ ಇದು ಮೈನಸ್ ಆಗುತ್ತೆ, ಇದು ಸೋಡಿಯಂ ಕೊಟ್ಟಿರೋದ್ರಿಂದ ಇದು ಪ್ಲಸ್ ಆಗುತ್ತೆ. ಸೊ ನಥಿಂಗ್ ಬಟ್ NaCl ಆಗುತ್ತೆ. ಓಕೆ, ಇದು ಪ್ಲಸ್ ಮೈನಸ್ ಇರೋದ್ರಿಂದ ಓಕೆ ಇವ್ರ ಮಧ್ಯ ಬಾಂಡ್ರಿಂಗ್ ಸ್ಟ್ರಾಂಗ್ ಆಗಿರುತ್ತೆ. ಯಾಕಂದ್ರೆ ಅಪೋಸಿಟ್ ಚಾರ್ಜಸ್ ಅಟ್ರಾಕ್ಟ್ ಈಚ್ ಅದರ್. ಸೊ ಅದಕ್ಕೋಸ್ಕರ NaCl ಸ್ಟ್ರಾಂಗ್ ಆಗಿ ಅಟ್ರಾಕ್ಟ್ ಆಗಿ ಇರುತ್ತೆ. ಓಕೆ, ಇದು ಬಂದ್ಬಿಟ್ಟು ಫಾರ್ಮೇಶನ್ ಆಫ್ ಸೋಡಿಯಂ ಕ್ಲೋರೈಡ್. ಓಕೆನಾ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಸೈನ್ಸ್ ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 1 ಸಾಲ್ವ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇದನ್ನ ನೀವು ರೆಫರ್ ಮಾಡಿ. ಓಕೆ, ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಕ್ವಶನ್ ಸಾಲ್ವ್ ಮಾಡಿರೋದು ನ್ಯೂಸ್ ಪೇಪರ್ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.